ನಮಸ್ಕಾರ ವಿದ್ಯಾರ್ಥಿಗಳೇ, ವೀಕ್ಷಕರೇ, ನಾನು ನಾಗರಾಜ್. ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ನಾನು ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ವಿದ್ಯಾರ್ಥಿಗಳ ಜೀವನದಲ್ಲಿ ಅಥವಾ ಮಕ್ಕಳ ಜೀವನದಲ್ಲಿ ಭಾಷಣ ಕಲೆ ಅಂತಕ್ಕಂಥದ್ದು ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತಕ್ಕಂಥದ್ದು ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಂದ್ರೆ ಭಾಷಣ ಕಲೆ ಅಂತಕ್ಕಂಥದ್ದು ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ, ಮತ್ತೆ ಭಾಷಣ ಕಲೆಯನ್ನ ರೂಢಿಸ್ಕೊಂಡ್ರೆ ಆ ಒಂದು ವ್ಯಕ್ತಿತ್ವ ಹೇಗೆ ನಿರ್ಮಾಣ ಆಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಕೆಲವೊಂದು ನಿದರ್ಶನಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ತಾವೆಲ್ಲ ಕೇಳಿರ್ಬೋದು, ಅಮೆರಿಕದ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯುತ್ತೆ. ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಸಹ ಭಾಗವಹಿಸಿರ್ತಾರೆ. ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಮಾಡಿರ್ತಕ್ಕಂಥ ಒಂದು ಭಾಷಣ ಅದು ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸುತ್ತೆ. ಇಡೀ ಜಗತ್ತೇ ಅವರ ಭಾಷಣಕ್ಕೆ ಆಶ್ಚರ್ಯ ಪಡುತ್ತೆ. ಇಡೀ ಜಗತ್ತೇ ಅವರ ಭಾಷಣಕ್ಕೆ ಸೋಲತ್ತೆ. ಆದ್ದರಿಂದ ಭಾಷಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಒಂದು ಭಾಷಣದಿಂದ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ಪ್ರಸಿದ್ಧಿ ಆಗ್ತಾರೆ. ಹೀಗೆ ಆ ಒಂದು ಭಾಷಣ ಆ ವ್ಯಕ್ತಿಯನ್ನ ಬಹಳ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಕೇವಲ ಅಮೆರಿಕ ಅಷ್ಟೇ ಅಲ್ಲ, ಆ ನಂತರ ಏನು ಒಂದು ಭಾಷಣವನ್ನ ಮಾಡ್ತಾರೋ ಅಲ್ಲಿಂದ ಅವರು ಅನೇಕ ದೇಶಗಳಿಗೆ ಹೋಗಿ ಭಾಷಣವನ್ನ ಮಾಡ್ತಾರೆ. ಅನೇಕ ದೇಶಗಳಿಂದ ಅವರಿಗೆ ಕರೆ ಬರುತ್ತೆ, ಬನ್ನಿ ನಮ್ಮ ದೇಶದಲ್ಲೂ ಸಹ ನೀವು ಮಾತಾಡಿ, ಭಾಷಣವನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅನೇಕ ದೇಶಗಳಿಗೆ ಹೋಗಿ ಭಾಷಣವನ್ನ ಮಾಡ್ತಾ ಹೋಗ್ತಾರೆ. ಹೀಗೆ ಆ ಒಂದು ಭಾಷಣ ಸ್ವಾಮಿ ವಿವೇಕಾನಂದರವನ್ನ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಭಾಷಣ ಅಂತಕ್ಕಂಥದ್ದೇ ಒಂದು ಅಸ್ತ್ರವಾಗಿತ್ತು. ಯಾಕಂದ್ರೆ ನಮ್ಮಲ್ಲಿ ಅಂತಹ ಒಂದು ಶಸ್ತ್ರಾಸ್ತ್ರಗಳು ಇರಲಿಲ್ಲ, ಆಧುನಿಕ ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಕೇವಲ ಮಾತಿನ ಶಸ್ತ್ರಗಳಿಂದಲೇ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಪ್ರಜೆಗಳಲ್ಲಿ ಅಭಿಮಾನವನ್ನ ಮೂಡಿಸಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅವಾಗ ಎದುರಾಗಿತ್ತು. ಆ ಒಂದು ಸಮಯದಲ್ಲಿ ನಮ್ಮ ದೇಶದ ಮಹಾನಾಯಕರುಗಳಾದ ಗಾಂಧೀಜಿ ಆಗಿರ್ಬೋದು, ಮತ್ತೆ ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು, ಅಷ್ಟೇ ಅಲ್ಲ ಭಗತ್ ಸಿಂಗ್ ಆಗಿರ್ಬೋದು, ಮುಂತಾದ ನಾಯಕರುಗಳು ತಮ್ಮ ಭಾಷಣದ ಮೂಲಕ, ತಮ್ಮ ಮಾತಿನ ಮೂಲಕ ಎಲ್ಲರ ಮನಸ್ಸನ್ನ ಗೆಲ್ತಾ ಇದ್ರು. ಎಲ್ಲ ಪ್ರಜೆಗಳಲ್ಲಿ, ಜನರಲ್ಲಿ ಒಂದು ದೇಶಾಭಿಮಾನವನ್ನ ಮೂಡಿಸ್ತಾ ಇದ್ರು. ಆ ಭಾಷಣ ಕೇಳಿದ್ರೆ ಸಾಕು, ನಾನು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಆ ಒಂದು ಕುತೂಹಲ ಅವರಲ್ಲಿ ಬರ್ತಾ ಇತ್ತು, ಒಂದು ಆಸಕ್ತಿ ಕೇಳಿಸ್ತಾ ಇದ್ರು. ಆ ರೀತಿಯಾಗಿರ್ತಕ್ಕಂಥ ಭಾಷಣವನ್ನ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳೇ, ಭಾಷಣ ಅಂತಕ್ಕಂಥದ್ದು ಒಂದು ಕಲೆ, ಅದು ಒಂದು ಶಕ್ತಿ, ಅದು ಒಂದು ಅಸ್ತ್ರ. ಆದ್ದರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಾಷಣವನ್ನ ಅದನ್ನ ನಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಳ್ಬೇಕು, ಅದನ್ನ ರೂಢಿ ಮಾಡ್ಕೊಳ್ಬೇಕು, ಒಂದು ಹವ್ಯಾಸವನ್ನಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಕೆಲವರಿಗೆ ಭಾಷಣ ಅಂದ್ರೆ ಹೆದರಿಕೆ ಆಗ್ಬಿಡುತ್ತೆ. ಅವ್ರಿಗೆ ಭಾಷಣ ಅಂತ ಹೇಳಿದ್ರೆ ರಾತ್ರಿಯಲ್ಲಿ ನಿದ್ದೆನೆ ಬರೋದಿಲ್ಲ. ನಾಳೆ ಭಾಷಣ ಇದೆ ಅಂದ್ರೆ ರಾತ್ರಿಯಲ್ಲಿ ನಿದ್ದೆನೆ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೆ ವೇದಿಕೆ ಅಥವಾ 4 ಜನ ನೋಡಿದ್ರೆ ಬಹಳ ಭಯ ಆಗತ್ತೆ, ಧೈರ್ಯ ಕಳ್ಕೊಂಡ್ಬಿಡ್ತಾರೆ. ಅಷ್ಟೇ ಅಲ್ಲ, ಭಾಷಣಕ್ಕೆ ನಿಂತ್ಕೊಂಡ್ರೆ ಸಾಕು, ಮುಖ ಬೆವರುತ್ತೆ, ಗಂಟ್ಲು ಒಣಗತ್ತೆ, ಮಾತು ಮರ್ತೋಗತ್ತೆ. ಅಷ್ಟೇ ಅಲ್ಲ, ಕಾಲು ಕಂಪಿಸತ್ತೆ, ಧ್ವನಿ ನಡಗತ್ತೆ. ನೋಡಿ ಎಷ್ಟು ಬದಲಾವಣೆ ಆಗ್ತವೆ. ಅದಕ್ಕೇನು ಕಾರಣ ಅಂತ ನೋಡ್ತಾ ಹೋದಾಗ ನಾವು ಶಾಲಾ ಹಂತದಲ್ಲಿ ಮಕ್ಕಳಿಗೆ ಈ ಒಂದು ಭಾಷಣ ಕಲೆಯಲ್ಲಿ ಅದನ್ನ ನಾವು ರೂಢಿ ಮಾಡಿಸಿಲ್ಲ. ನಾವು ಅಂದ್ಕೊಳ್ಬೇಕು, ಯಾವಾಗಲೂ ನಾವು ತಿಳ್ಕೊಳ್ಬೇಕು, ಶಾಲೆಗಳಲ್ಲಿ ಮಕ್ಕಳಿಗೆ ಯಾಕೆ ಅನೇಕ ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೆ. ಅದು ಗಾಯನ ಸ್ಪರ್ಧೆ ಆಗಿರ್ಬೋದು, ಭಾಷಣ ಸ್ಪರ್ಧೆ ಆಗಿರ್ಬೋದು, ನಾಟಕ ಸ್ಪರ್ಧೆ ಆಗಿರ್ಬೋದು, ಆಶು ಭಾಷಣ ಸ್ಪರ್ಧೆ ಆಗಿರ್ಬೋದು. ಯಾಕೆ ಇಂತಹ ಸ್ಪರ್ಧೆಗಳನ್ನ ಮಕ್ಕಳಿಗೆ ಏರ್ಪಡಿಸ್ತಾರೆ? ಮಕ್ಕಳು ಅದರಲ್ಲಿ ಭಾಗವಹಿಸಬೇಕು. ಭಾಗವಹಿಸಿ ಅವರಲ್ಲಿ ಆ ಒಂದು ಏನು ಹೆದರಿಕೆ ಅದು ಹೋಗಲಾಡಿಸಿ ಧೈರ್ಯವನ್ನು ತುಂಬಬೇಕು. ಇದು ಈ ಉದ್ದೇಶ ಇಟ್ಕೊಂಡು ಮಕ್ಕಳಿಗೆ ಅನೇಕ ಸ್ಪರ್ಧೆಗಳನ್ನ ಏರ್ಪಡಿಸ್ತೀವಿ. ಆದ್ರೆ ಒಂದು ತರಗತಿಯಲ್ಲಿ 40 ಮಕ್ಕಳು ಇದ್ರು ಅಂದ್ರೆ ಆ ಒಂದು ಸಮಯದಲ್ಲಿ ಭಾಷಣ ಸ್ಪರ್ಧೆ ಏರ್ಪಡಿಸಿದ್ರೆ ಆ 40 ಮಕ್ಕಳಲ್ಲಿ ಕೇವಲ 10 ಮಕ್ಕಳು ಮಾತ್ರ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಭಾಗವಹಿಸ್ತಾರೆ. ಇನ್ನು 30 ಮಕ್ಕಳು ಪಾರ್ಟಿಸಿಪೇಟ್ ಮಾಡಲ್ಲ, ಅವರು ಭಾಗವಹಿಸೋದಿಲ್ಲ. ಅಂತ ಮಕ್ಕಳಿಗೆ ಇವತ್ತು ಹೆದರಿಕೆ ಆಗ್ತಿರೋದು. ಆ ಸ್ಟೇಜ್ ಮೇಲೆ ಬಂದಾಗ, ವೇದಿಕೆ ಮೇಲೆ ಬಂದಾಗ ಭಾಷಣ ಕಲೆ ಯಾಕಿಲ್ಲ ಅಂತ ಮಕ್ಕಳಿಗೆ ಅಂದ್ರೆ ಈ ಕಾರಣದಿಂದ. ಆದ್ದರಿಂದ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಇಂತಹ ಒಂದು ಹೆದರಿಕೆ ಹೋಗ್ಬೇಕು, ಅವರು ಸ್ಟೇಜ್ ಮೇಲೆ ಮಾತಾಡಬೇಕು, ಅವರಿಗೆ ಧೈರ್ಯ ಬರಬೇಕು, ಅವರ ಜಾಣತನ ಹೊರಗಡೆ ತೆಗಿಬೇಕು. ಇಂತಹ ಉದ್ದೇಶ ಇಟ್ಕೊಂಡು ಶಾಲಾ ಹಂತದಲ್ಲಿ ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೆ. ನಾವು ಅವಾಗಿಂದನೇ ಕಲ್ತ್ಕೊಂತ ಬಂದಿದ್ರೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ಭಯ ಆಗ್ತಿರ್ಲಿಲ್ಲ. ಭಾಷಣ ಮಾಡಬೇಕಾದ್ರೆ, ಮಾತಾಡ್ಬೇಕಾದ್ರೆ ಯಾವುದೇ ಹೆದರಿಕೆ ಇಲ್ಲದಂಗೆ ನಾವು ಮಾತಾಡ್ತಿದ್ವಿ. ಆದ್ದರಿಂದ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ ಒಂದು ಕಿವಿ ಮಾತು, ದಯವಿಟ್ಟು ಶಾಲೆಗಳಲ್ಲಿ ಯಾವ್ದಾರ ನಿಮ್ಮ ಮಕ್ಕಳಿಗೆ ಅವಕಾಶ ಸಿಕ್ತು ಅಂದ್ರೆ ಮಾತಾಡ್ಲಿಕ್ಕೆ, ಅದರಿಂದ ನೀವು ಹಿಂದೆ ಹೋಗ್ಬೇಡಿ. ಬರೀ ಓದ್ಕೋ, ನೀನು ಪರೀಕ್ಷೆ ಬಂತು, ಬರೀ ಮ್ಯಾಥ್ಸ್ ಮಾಡು, ಸೈನ್ಸ್ ಮಾಡು, ಇಂಗ್ಲಿಷ್ ಓದ್ಕೋ, ಸೋಷಿಯಲ್ ಓದ್ಕೋ, ಅದೆಲ್ಲ ಸಾಮಾನ್ಯ.
ಓದೋದಿದ್ದಿದೆ. ಆದ್ರೆ ಮಕ್ಕಳಿಗೆ ಒಂದು ಧೈರ್ಯ ಬರಬೇಕು ಅಂದ್ರೆ, ಮಕ್ಕಳು ನಿಂತ್ಕೊಂಡು ಮಾತಾಡ್ಬೇಕು ಅಂದ್ರೆ, 4 ಜನ ಹತ್ರ ಮಕ್ಕಳು ಆರಾಮವಾಗಿ ಸರಾಗವಾಗಿ ಸರಳವಾಗಿ ಮಾತಾಡ್ಬೇಕು ಅಂದ್ರೆ ಭಾಷಣ ಕಲೆ, ಅವರಲ್ಲಿ ಮಾತನಾಡ್ತಕ್ಕಂಥ ಕಲೆ ಇರಲೇಬೇಕು. ಆದ್ದರಿಂದ ದಯವಿಟ್ಟು ಶಾಲೆಗಳಲ್ಲಿ ನಿಮಗೆ ಅವಕಾಶ ಸಿಕ್ತು ಅಂದ್ರೆ ದಯವಿಟ್ಟು ವೇದಿಕೆಯನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಒಂದು ಅವಕಾಶ ಸಿಕ್ತು ಅಂತ ಹೇಳಿದ್ರೆ ನಿಂತ್ಕೊಂಡು ಚೆನ್ನಾಗಿ ಮಾತಾಡಿ. ಆ ಒಂದು ಕ್ಲಾಸ್, ಆ ಒಂದು ಚಪ್ಪಾಳೆ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತೆ. 1 ಅಥವಾ 2 ಸರಿ ತಪ್ಪಾಗಬಹುದು, ತಪ್ಪಾಗ್ಲಿ, ತಪ್ಪೇನೂ ಇಲ್ಲ. ಆಗ ನೀವು ತಿದ್ಕೊಳ್ಳಿ ಅದನ್ನ. ಶಾಲಾ ಹಂತದಲ್ಲಿ ತಪ್ಪಾದ್ರೆ ವಿದ್ಯಾರ್ಥಿಗಳೇ ಏನೂ ತಪ್ಪು ಅಲ್ಲ. ಎಂತಿಂತ ದೊಡ್ಡವರೇ ತಪ್ಪು ಮಾತಾಡ್ತಾರೆ, ಮಾತಾಡ್ಬೇಕಾದ್ರೆ ಏನೇನೋ ಮಾತಾಡ್ತಾರೆ, ದಿನಾಂಕವನ್ನ ತಪ್ಪು ಹೇಳ್ತೀವಿ. ಹೀಗಿರುವಾಗ ನೀವು ತಪ್ಪು ಮಾಡಿದ್ರೆ ಅದೇನು ತಪ್ಪಲ್ಲ. ದಯವಿಟ್ಟು ಅದು ತಪ್ಪಾದ್ರೂ ಪರವಾಗಿಲ್ಲ, ಮುಂದುವರಿಸಿ ಮಾತಾಡ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ. 1-2 ಸಾರಿ ನೀವ್ಯಾರ ಮೈಕ್ ಹತ್ರ ನಿಂತ್ಕೊಂಡು ರೂಢಿ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಭಾಷಣ ಕಲೆ ತಾನಾಗೆ ಬರತ್ತೆ. ಅದಕ್ಕೋಸ್ಕರ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಬೇಕಾಗಿ ಹೇಳ್ಕೊಳ್ತೀನಿ ನಿಮಗೆ. ನಾನು ಮೊದಲನೇ ಸರಿ ಭಾಷಣ ಮಾಡಿದ್ದು 10ನೇ ಕ್ಲಾಸ್ ಅಲ್ಲಿ. 1 ರಿಂದ 10ನೇ ಕ್ಲಾಸ್ ಅಲ್ಲಿ ನನಗೆ ಅವಕಾಶ ಸಿಕ್ಕರೂ ಸಹ ನಾನು ಹೋಗ್ತಿರ್ಲಿಲ್ಲ, ಹೆದರಿಕೆ ಆಗ್ತಾ ಇತ್ತು. ನನ್ನ ಹೆಸರನ್ನ ನನ್ನ ಸಹಪಾಠಿಗಳೇ ಗೆಳೆಯರೇ ಹೋಗಿ ಬರ್ಸ್ಕೊಂಡ್ಬಿಟ್ಟಿದ್ರು. ಕೊನೆ ಸರಸ್ವತಿ ಪೂಜೆ ಕೊನೆ ಒಂದು ಕಾರ್ಯಕ್ರಮ ಅದು ವರ್ಷದಲ್ಲಿ ನನಗೆ ಮುಗಿದ ಶಾಲೆಯಲ್ಲಿ. ನನಗೆ ಗೊತ್ತಿಲ್ಲದಂಗೆ ಹೋಗಿ ಹೆಸರು ಬರ್ಸ್ಬಿಟ್ಟಿದ್ರು. ನಾನು ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಟ್ಟೆ ಸರ್ ಹೇಳಿದ್ದಕ್ಕೆ. ನನಗೆ ಆಮೇಲೆ ಗೊತ್ತಾಯ್ತು ಭಾಷಣ ಅಂದ್ರೆ ಏನು ಅಂತ. ಯಾವಾಗ ರಾತ್ರಿ ನಾನು ನಿದ್ದೆ ಬರ್ಲಿಲ್ವೋ ಅದೇ ಚಿಂತೆಯಲ್ಲಿ ಮುಳುಗ್ಬಿಟ್ನೋ, ಏನೂ ನನಗೆ ಊಟ ಇಳಿಸ್ತಿರ್ಲಿಲ್ಲ, ಅಂದ್ರೆ ಹೆದರಿಕೆ ಜಾಸ್ತಿ ಆಯ್ತು. ನಾನು ಮರ್ದಿನ ಹೋದೆ, ನನ್ನ ಟೀಚರ್ಗೆ ಹೇಳಿದೆ, ಸರ್ ನನ್ನ ಕೈಯಿಂದ ಆಗಲ್ಲ ಸರ್ ಭಾಷಣ ಮಾಡಕ್ಕೆ, ಬಹಳ ಹೆದರಿಕೆ ಆಗ್ತದೆ, ಬೇರೆಯವ್ರಿಗೆ ಕೊಡಿ ಅಂತ. ಅವ್ರು ಬೈಕ್ ಕಳಿಸ್ಬಿಟ್ಟು ನನಗೆ ಮಾಡ್ಬೇಕು ಅಂದ್ರೆ ಮಾಡ್ಬೇಕಷ್ಟೇ, ಏನ್ ನಾಟಕ ಮಾಡ್ತೀಯಾ, ನಾಳೆನೇ ಕಾರ್ಯಕ್ರಮ ಇದೆ, ಯಾರು ಮಾಡ್ತಾರೆ ಮತ್ತೆ ಅಂತ ಹೇಳ್ಬಿಟ್ಟು ಬೈಕ್ ಕಳಿಸಿದಾಗ ನಾನು ಆಯ್ತು ಅಂತ ಒಪ್ಕೊಂಡು ರಾತ್ರಿ ಎಲ್ಲ ಬಾಯ್ಪಾಟ್ ಮಾಡಿದೆ. ಅದು ತಪ್ಪು, ಬಾಯ್ಪಾಟ್ ಮಾಡಬಾರ್ದು. ಆದ್ರೆ ಮೊದಲನೇ ಸರಿ ನನ್ನ ಜೀವನದಲ್ಲಿ ಭಾಷಣ ಮಾಡ್ತಾ ಇರೋದ್ರಿಂದ, 4 ಮಾತು ಆಡ್ತಾ ಇರೋದ್ರಿಂದ, ಆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಗಳನ್ನ ಹೇಳ್ಕೊತಾ ಇರೋದ್ರಿಂದ ನಾನು ಬಾಯ್ಪಾಟ್ ಹಾಕಿದ್ದೆ. ಆದ್ರೂ ಆ ಒಂದು ಸಮಯದಲ್ಲಿ ಸುಮಾರು 4-5 ಮಕ್ಕಳು ಮಾತಾಡಿದ್ರು. ಅದರಲ್ಲಿ ಚೆನ್ನಾಗಿ ಮಾತಾಡ್ತಾನಂದ್ರೆ ನಾನೇ ಬಹಳ ಅದನ್ನು ಗರ್ವವಾಗಿ ಹೇಳ್ಕೊತೀನಿ. ಆದ್ದರಿಂದ ನಾನು ಚೆನ್ನಾಗಿ ಮಾತಾಡಿದ್ದೆ. ಆ ಒಂದು ಅವಕಾಶವನ್ನ ನಾನು ಚೆನ್ನಾಗಿ ಉಪಯೋಗ ಮಾಡ್ಕೊಂಡೆ ಜೀವನದಲ್ಲಿ. ಇವತ್ತು ಸಹ ಯಾರು ಬಂದು 4 ಮಾತಾಡಿ ಅಂದ್ರೆ ಆ ಮಾತಾಡ್ತಕ್ಕಂಥ ಧೈರ್ಯವನ್ನ ಬೆಳೆಸ್ಕೊಂಡಿದ್ದೀನಿ. ಕಾರಣ ಒಂದು ಸರಿ ನಮಗೆ ಅವಕಾಶ ಸಿಕ್ತು ಅಂದ್ರೆ ಬಹಳ ಚಂದಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಮಕ್ಕಳೇ. ಅಂತ ಅವಕಾಶಗಳು ಬಹಳ ಸಿಗೋದು ಕಡಿಮೆ. ಯಾಕಂದ್ರೆ ತರಗತಿಯಲ್ಲಿ ಬಹಳ ಮಕ್ಕಳು ಇರ್ತಾರೆ, ಎಲ್ಲರಿಗೂ ಅವಕಾಶ ಸಿಗುತ್ತೆ. ಯಾರು ಮಾತಾಡ್ತೀರಿ ಅಂದಾಗ ಫಸ್ಟ್ ಕೈ ಎತ್ತಿ ಹೇಳ್ತೀನಿ ಕೇಳಿ. ಅದು ಏನಾರಾಗ್ಲಿ ಮುಂದೆ ಅದನ್ನೆಲ್ಲ ಹುಡ್ಕೋಣಂತೆ, ಬರೆಯೋಣಂತೆ, ಯಾರ ಹತ್ರ ಕೇಳೋಣಂತೆ. 4 ದಿನ ಅದಕ್ಕೆ ಹೋಗ್ಲಿ, 2 ದಿನ ಓದೋದೇ ಬಿಡೋಣಂತೆ, ಅದಕ್ಕೆ ರೆಡಿ ಆಗೋಣ. 1 ಸರಿ 2 ಸರಿ ತಪ್ಪಾಗ್ಬೋದು. 1-2 ಸರಿ ನೀವು ಮಾತಾಡಿ ರೂಢಿ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಮುಂದೆ ಬರ್ತೀರಾ. ಅದರಲ್ಲೂ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಭಾಷಣ ಅಂದ್ರೆ, ಅದು ಕನ್ನಡ ಭಾಷಣ ಅಂದ್ರೆ ಬಹಳ ಕಷ್ಟ. ನಾನು ಒಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ, ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನು ಓದ್ತಾ ಇದ್ದೀರಾ, ಒಂದೇ ಮಾತು ಕಿವಿ ಮಾತು ಹೇಳ್ತೀನಿ. ನಿಮ್ಮ ಮೀಡಿಯಂ ಇಂಗ್ಲಿಷ್ ಇರ್ಬೋದು, ನಿಮ್ಮ ಮಾತೃಭಾಷೆ ಇಂಗ್ಲಿಷ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ಓದ್ತಿರೋದು ಆಂಗ್ಲ ಭಾಷೆ ಇರ್ಬೋದು, ಆಂಗ್ಲ ಮಾಧ್ಯಮ ಇರ್ಬೋದು, ಆದ್ರೆ ನಿಮ್ಮ ಮಾತೃಭಾಷೆ ಕನ್ನಡ ಅನ್ನೋದನ್ನ ಯಾವತ್ತೂ ಮರಿಬೇಡಿ. ನೀವು ಎಲ್ಲೋದ್ರೂ ಕನ್ನಡವನ್ನೇ ಮಾತಾಡ್ತೀರಾ, ಅದು ಒಂದು ಶಕ್ತಿಯುತ ಭಾಷೆ, ಅದಕ್ಕೆ ಬಹಳ ಅರ್ಥ ಇರೋದು. ಆದ್ದರಿಂದ ನೀವು ಮಾತೃಭಾಷೆ ಆಗಿರ್ತಕ್ಕಂಥ ಕನ್ನಡದಲ್ಲಿ ಮಾತಾಡೋದನ್ನು ಕಲೀರಿ. ನೀವು ಆಂಗ್ಲ ಮಾಧ್ಯಮ ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಇರ್ಬೋದು, 1-2 ಭಾಷೆ ಅಷ್ಟೇ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ ಅಥವಾ ಓದ್ತೀರಾ. ಆದ್ರೆ ದಿನ ನಿಮ್ಮ ಫ್ರೆಂಡ್ ಜೊತೆ ಮಾತಾಡೋದು, ಮನೆಯಲ್ಲಿ ಮಾತಾಡ್ತಕ್ಕಂಥದ್ದು ಕನ್ನಡ ಭಾಷೆ ನಾವು ಮರಿಬಾರ್ದು. ದಯವಿಟ್ಟು 1-2 ಸರಿ ತಪ್ಪಾಗತ್ತೆ, ರೂಢಿ ಮಾಡ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಯಾವ್ದಾದ್ರು ಶಾಲಾ ಕಾರ್ಯಕ್ರಮದಲ್ಲಿ ನಿರೂಪಣೆ ಸಿಗ್ತಾ ಅದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಒಂದು ಸ್ವಾಗತ ಭಾಷಣ ಸಿಗ್ತಾ ಪ್ರಾರಂಭ ಮಾಡಿ. ಸ್ವಲ್ಪ ಸಣ್ಣ ಸಣ್ಣ ಕಾರ್ಯಕ್ರಮವನ್ನ ತೆಗೆದುಕೊಳ್ಳಿ. 1 ಸಿಗ್ತಾ ಅದನ್ನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ. ಒಟ್ಟು ನೀವು ವೇದಿಕೆ ಮೇಲೆ ಬರಬೇಕು, ಸ್ಟೇಜ್ ಮೇಲೆ ಬರಬೇಕು, ನೀವು ಮಾತಾಡಬೇಕು. ಅದನ್ನ ಜೀವನದಲ್ಲಿ ರೂಢಿ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ. ಅದನ್ನ ಹಾಗಾದ್ರೆ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಹೀಗೆ ಹೇಳ್ತಾ ಹೋಗ್ತೀನಿ, ಕೇಳ್ಸಕ್ ಹೋಗಿ. ಹಾಗಾದ್ರೆ ಭಾಷಣಕ್ಕೆ ಸಿದ್ಧತೆ ಆಗ್ಬೇಕಾದ್ರೆ, ಇವೆಲ್ಲ ದೂರ ಹೋಗ್ಬೇಕಾದ್ರೆ, ಅಂದ್ರೆ ಧೈರ್ಯವನ್ನ ತಂದ್ಕೊಳ್ಬೇಕಾದ್ರೆ, ಹೆದರಿಕೆ ದೂರ ಹೋಗ್ಬೇಕಾದ್ರೆ, ಭಾಷಣ ಮಾಡ್ಬೇಕಾದ್ರೆ ಯಾವ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಭಾಷಣಕ್ಕೆ ಬಹಳ ಮುಖ್ಯವಾಗಿ ಧೈರ್ಯ ಇರಬೇಕು. ಅಂದ್ರೆ ಅರ್ಥ ರೂಢಿ ಮಾಡ್ಕೊಂಡಿರ್ಬೇಕು. ಎಲ್ಲರೂ ನೀವು ಫಂಕ್ಷನ್ ಅಲ್ಲಿ ಯಾವ್ದಾರ ಫಂಕ್ಷನ್ ಹೋಗಿರ್ತೀರಾ, ಸುಮ್ನೆ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ, ಒಂದು ಹಾಡು ಹೇಳು ಅಂತಾರೆ, ಹಾಡು ಹೇಳಿ. ಮೈಕ್ ಟೆಸ್ಟಿಂಗ್ 1 2 3 1-2 ಸರಿ ಅದನ್ನೇ ಮಾತಾಡಿ. ಎಲ್ಲ ಸುಮ್ಮನೆ ಕೂತ್ಕೊಳ್ಳಿ ದಯವಿಟ್ಟು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 1-2 ಸರಿ ಹೇಳ್ರಿ. ಆ ಮೈಕ್ ನೀವ್ ಕೈಯಾಗ ಬಂತು ಅಂದ್ರೆ ನೀವ್ ಯಾರ ಕೈಯಾಗ ಕೊಡಂಗೇ ಇಲ್ಲ, ಹಲೋ ಹಲೋ ಅಂತಾನೆ ಇರ್ತೀರ ನೀವೇ. ಅದು ಬರ್ಬೇಕು ಫಸ್ಟ್. ಆ ಮೈಕ್ ಅಲ್ಲಿ ಒಂದೇನೋ ಶಕ್ತಿ ಇದೆ, ಒಂದು ಎನರ್ಜಿ ಇದೆ. ಆ ಮೈಕ್ ಅಲ್ಲಿ ಮಾತಾಡ್ತಕ್ಕಂಥ ರೀತಿನೇ ಬೇರೆ. ಮೈಕ್ ಅಲ್ಲಿ ಮಾತಾಡಿದಾಗ ನಮ್ಮ ಧ್ವನಿನೇ ಬಹಳ ಬದಲಾವಣೆ ಆಗತ್ತೆ. ನಮಗೆ ಒಂದು ಬಹಳ ಆಶ್ಚರ್ಯ ಆಗತ್ತೆ, ಹೀಗಿದೆ ಅಂತ. ಅದಕ್ಕೆ ಅದನ್ನ ರೂಢಿ ಮಾಡ್ಕೊಳ್ಬೇಕು. ಮತ್ತು ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅಥವಾ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳಂದ್ರೆ, ಒಂದು ವಿಷಯ ಗೊತ್ತಿರಬೇಕು, ಇನ್ನೊಂದು ಭಾಷಾ ಜ್ಞಾನ ಗೊತ್ತಿರಬೇಕು. ವಿಷಯ ಗೊತ್ತಿರಬೇಕು ಮತ್ತೆ ಭಾಷಾ ಜ್ಞಾನ ಗೊತ್ತಿರಬೇಕು. ಮತ್ತೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಒಂದಕ್ಕೊಂದು ಸಂಬಂಧ ಇರಬೇಕು. ಸುಮ್ನೆ ಏನೋ ಮಾತಾಡೋದಲ್ಲ.
ಯಾಕಂದ್ರೆ ಆ ಭಾಷಣ ಅಂತಕ್ಕಂಥದ್ದು ಬಹಳ ಬೋರ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಇನ್ನೊಂದು ನಾವು ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಮರಿಬಾರ್ದು, ನಮಗೆ ಮರ್ತೋಗ್ಬಿಡುತ್ತೆ ಅಂತ ಕೆಲವರು. ಮರಿಬಾರ್ದು ಅಂದ್ರೆ ಮೇನ್ ಪಾಯಿಂಟ್ಸ್ ಅಷ್ಟೇ ಬರ್ಕೊಂಡಿರ್ಬೇಕು, ನಾವು ಇಡೀ ಭಾಷಣ ಬರ್ಕೊಂಡಿರ್ಬಾರ್ದು. ಪಾಯಿಂಟ್ಸ್ ನೋಡಿದ್ರೆ ಸಾಕು, ಅದ್ರ ಬಗ್ಗೆ ಬಂದ್ಬಿಡ್ಬೇಕು. ಇನ್ನೊಂದು ಒಂದಕ್ಕೊಂದು ಸಂಬಂಧ ಇರಬೇಕು ಅಂತ ಹೇಳಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಅಂಶಕ್ಕೂ ಅಥವಾ ಇನ್ನೊಂದು ಅಂಶಕ್ಕೂ, ಒಂದು ಘಟನೆಗೂ ಇನ್ನೊಂದು ಘಟನೆಗೂ ಸಂಬಂಧ ಇರಬೇಕು. ಹೇಗೆ ಸಂಬಂಧ ಇರಬೇಕು? ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ, ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಮೊದಲು ಆ ವ್ಯಕ್ತಿ ಬಗ್ಗೆ ಪರಿಚಯ ಮಾಡ್ಕೊಡಿ. ನಾನು ಯಾರ ಬಗ್ಗೆ ಭಾಷಣ ಮಾಡ್ತಾ ಇದ್ದೀನಿ, ಇವತ್ತೇನ್ ಕಾರ್ಯಕ್ರಮ ಇದೆ, ಇವತ್ತು ಅವರು ಹುಟ್ಟಿದ್ದಿನ, ಅವ್ರ ಬಗ್ಗೆ ನಾನು ವಿಷಯವನ್ನು ತಿಳಿಸ್ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿ, ಪ್ರಾರಂಭ ಮಾಡಿ, ನಿಧಾನ ಪ್ರಾರಂಭ ಮಾಡಿ, ಏನೂ ಆಗಲ್ಲ. ಒಂದು. ಎರಡನೇದು, ಅವರ ಬಾಲ್ಯ ಜೀವನವನ್ನ ಹೇಳ್ತಾ ಹೋಗಿ. ಅವರ ಬಾಲ್ಯ ಜೀವನ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ಮೊದಲು. ಹೌದು. ನಂತರ ಅವರ ಶಿಕ್ಷಣದ ಬಗ್ಗೆ ಹೇಳ್ತಾ ಹೋಗಿ. ನೋಡಿ, ಒಂದಕ್ಕೊಂದು ಯಾಕೆ ಸಂಬಂಧ ಇದೆ. ಆ ಶಿಕ್ಷಣದ ಬಗ್ಗೆ ಆದ್ಮೇಲೆ ಅವರ ಏನ್ ಸಾಧನೆ ಮಾಡಿದ್ರು ಅದ್ರ ಬಗ್ಗೆ ಮಾತಾಡ್ತಾ ಹೋಗಿ. ಆ ಸಾಧನೆಗಳನ್ನ ಮಾಡಿದ್ಮೇಲೆ ಅವ್ರಿಗೆ ಏನ್ ಪ್ರಶಸ್ತಿ ಸಿಕ್ತು, ಯಾರ್ಯಾರು ಅವ್ರಿಗೆ ಏನಂತ ಏನ್ ಮಾಡಿದ್ರು, ಪ್ರಶಂಸೆಯನ್ನ ನೀಡಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಹೋಗಿ. ಅವರು ದೇಶಕ್ಕೆ ಸಮಾಜಕ್ಕೆ ನೀಡಿದ ಕೊಡುಗೆ ಏನು ಅದ್ರ ಬಗ್ಗೆ ಮಾತಾಡ್ತಾ ಹೋಗಿ. ಆ ನಂತರ ಅವರಿಂದ ನಾವೇನ್ ಕಲಿಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗಿ. ಹೀಗೆ ಕೊನೆಗೆ ನಿಮ್ಮದೇ ಆದ ಮಾತುಗಳಿದೆ, ಅದನ್ನ ಪೂರ್ಣ ಮಾಡಿ, ಕಂಪ್ಲೀಟ್ ಮಾಡಿ, ಒಳ್ಳೆ ಒಂದು ಭಾಷಣ ಕಲೆಯನ್ನ ನೀವು ಬೆಳೆಸ್ಕೊಳ್ತೀರಾ, ಮಾತಾಡೋದನ್ನ ರೂಢಿ ಮಾಡ್ಕೊಳ್ತೀರಾ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ವೀಕ್ಷಕರೇ, ನಾನು ಹೇಳಿದೆ ನಿಮಗೆ, ಮಾತಾಡ್ತಾ ಇರ್ಬೇಕಾದ್ರೆ ಯಾವಾಗ ಸ್ಟೇಜಿಗೆ ಹೋಗ್ತಿರೋ, ವೇದಿಕೆ ಮೇಲೆ ಹೋಗ್ತಿರೋ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ಆ 4 ಜನ ನೋಡಿದ ತಕ್ಷಣ ಯಾವತ್ತೂ ಹೆದರಬಾರ್ದು, ಖುಷಿಯಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬೇಕು. ಪ್ರಾರಂಭ ಹೇಗಿರುತ್ತೋ ಅಂತ್ಯನೂ ಹಾಗಿರುತ್ತೆ. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ನಾವು ಅಲ್ಲಿ ಹೋಗಿ ಮಾತಾಡಕ್ಕೆ ಪ್ರಾರಂಭ ಮಾಡಿದ ತಕ್ಷಣನೇ ನೀವು ಕೊಡ್ತಕ್ಕಂತ ಒಂದು ಎಲ್ರಿಗೂ ನಮಸ್ಕಾರ ಅಂದ ತಕ್ಷಣ ಎಲ್ಲ ನಿಮ್ಮ ಹತ್ರ ನೋಡ್ಬೇಕು, ನಿಮ್ಮ ಹತ್ರ ತಿರುಗಿ ನೋಡುವಂತೆ ನೀವು ಮಾಡಬೇಕು. ನಿಮ್ಮ ಮಾತಿನಲ್ಲಿ ಶಕ್ತಿ ಇರಬೇಕು. ಎಲ್ಲರನ್ನು ಸೆಳೆಯುವಂತ ಒಂದು ಶಕ್ತಿ ಅಥವಾ ಮಾತು ಹಾಗಿರ್ಬೇಕು, ನಿಮ್ಮಲ್ಲಿ ಇರಬೇಕು. ಕೆಲವರು ಮಾತಾಡ್ತಾರೆ ನೋಡಿ, 15-20 ನಿಮಿಷ ಮಾತಾಡಿದ್ರೆ ಗೊತ್ತಾಗಲ್ಲ. ಶಾಲೆಗಳಲ್ಲಿ ಸಿಕ್ಕಾಪಟ್ಟೆ ಮಕ್ಕಳನ್ನ ಕೂಡಿಸ್ಬಿಡ್ತೀವಿ, ಒಬ್ರು ಕಾಲ್ ಮೇಲೆ ಒಬ್ರು ಕಾಲ್ ಹಾಕೊಂಡು ಕುತ್ಕೊಂಡಿರ್ತಾರೆ. ಅವ್ರ ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ 15-20 ನಿಮಿಷ ಅವ್ರು ಮಾತಾಡಿದ್ರು ಗೊತ್ತಾಗಲ್ಲ. ಕೊನೆಗೆ ಅವ್ರ ಭಾಷಣ ಮುಗಿದ್ಮೇಲೆ ಗೊತ್ತಾಗತ್ತೆ, ಯಾರೋ ನನ್ನ ಮೇಲೆ ಕಾಲ್ ಹಾಕಿದ್ದಾರೆ, ಬಹಳ ವಜ್ಜಿ ಆಗ್ತದೆ ಅಂತ ಅವಾಗ ಗೊತ್ತಾಗತ್ತೆ. ಅಲ್ಲಿವರೆಗೂ ಅವ್ರು ಎಷ್ಟು ವಜ್ಜಿ ಹಾಕಿದ್ರೆ ಗೊತ್ತಾಗಲ್ಲ. ಸಕಳ ಕಾಲ್ರಿಗೆ ಅಂತ ಅವಾಗ ಹೇಳ್ತೀವಿ, ಅಲ್ಲಿವರೆಗೂ ಹೇಳಲ್ಲ. ಕಾರಣ ಆ ಭಾಷಣ ಆಗಿರುತ್ತೆ, ಆ ಮಾತಾಗಿರುತ್ತೆ, ಅದು ನಿಮ್ಮನ್ನ ಸೆಳೀತಾ ಇರುತ್ತೆ, ನಿಮ್ಮನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಆ ಭಾಷಣಕ್ಕೆ, ಆ ಮಾತಿಗಿರುತ್ತೆ. ಅದಕ್ಕೋಸ್ಕರ ಆ ರೀತಿ ಮಾತಾಡ್ಬೇಕು. ಕೆಲವರು ಮಾತಾಡ್ತಾರೆ, ಬಹಳ ಬೋರ್ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ನಲ್ಲಿ. ಅದು ಒಂದ್ಸರಿ ಬೋರ್ ಅಂತ ಅನಿಸ್ತಂದ್ರೆ ನಿಮ್ಮ ಇಡೀ ಭಾಷಣ ಕೇಳಲಿಕ್ಕೆ ಯಾರಿಗೂ ಮನಸ್ಸೇ ಬರಲ್ಲ. ಆದ್ದರಿಂದ ನೀವು ಪ್ರಾರಂಭ ಹೆಂಗ್ ಮಾಡ್ತೀರೋ ಅದು ಬಹಳ ಮುಖ್ಯ ಆಗಿರುತ್ತೆ. ವಿದ್ಯಾರ್ಥಿಗಳ ವೀಕ್ಷಕರೇ, ಮಾತಾಡ್ತಾ ಇರ್ಬೇಕಾದ್ರೆ ನೀವು ಮತ್ತು ಎಲ್ರಿಗೂ ನಮಸ್ಕಾರ ಅಂದಾಗ ನಿಮ್ಮ ಧ್ವನಿ ಬಹಳ ಎತ್ತರಕ್ಕೆ ಇರಬೇಕು. ಗಟ್ಟಿಯಾದ ಧ್ವನಿಯಲ್ಲಿ ಮಾತಾಡಿ, ಮೈಕ್ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು. ಆಮೇಲೆ ಪದೇ ಪದೇ ಮೈಕ್ ನ ಮುಟ್ಬೇಡಿ. ನೀವು ಮಾತಾಡ್ತಾ ಇರ್ಬೇಕಾದ್ರೆ ಕೈಯಿಂದ ಏನ್ ಮಾಡ್ಬೇಕು, ಹಾವಭಾವ ಮಾಡ್ತಾ ಇರಬೇಕು. ಪ್ರಯತ್ನ ಮಾಡಿ, ಎಷ್ಟಾಗತ್ತೋ ಅಷ್ಟು ಮಾಡಿ, ಆದ್ರೆ ಅದಕ್ಕೆ ಲಕ್ಷ್ಯ ಕೊಡಬಾರ್ದು. ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇರಬೇಕು. ಒಂದೊಂದು ಅಂಶನೂ ಸಹ, ಒಂದೊಂದು ಮಾತು ಸಹ ಬಹಳ ಇಂಪಾರ್ಟೆಂಟ್. ಚಂದಾಗಿ ಸ್ಪಷ್ಟವಾಗಿ ಮಾತಾಡೋದನ್ನ ಕಲೀರಿ, ತೊದಲಿಸಬಾರ್ದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಭಾಷಣ ಕಲೆಯಲ್ಲಿ ಬಹಳ ತಪ್ಪಾಗೋದು, ಪದೇ ಪದೇ ಅದನ್ನೇ ರಿಪೀಟ್ ಮಾಡಬಾರ್ದು. ಅದಕ್ಕೆ ಹೇಳೋದು, ನಿಮಗೆ ಒಂದು ಪಾಯಿಂಟ್ಸ್ ಬರ್ಕೊಂಡಿರ್ಬೇಕು. ಅಕಸ್ಮಾತ್ ಆಗಿ ಗೊತ್ತಾಗದಿದ್ರೆ ಅಥವಾ ಒಂದಕ್ಕೊಂದು ಸಂಬಂಧ ಇರುತ್ತಲ್ಲ, ಆ ರೀತಿ ಘಟನೆಗಳನ್ನು ನಿಮ್ಗೆ ಹೇಗೆ ನೆನಪು ಬರುತ್ತೋ ಹಾಗೆ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ನಾವು ಭಾಷಣ ಕಲೆಯನ್ನ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಮೈಕ್ ಹೇಗೆ ಇಟ್ಕೊಳ್ತೀವೋ, ಮೈಕ್ ಹೇಗೆ ಬಳಸ್ಕೊಳ್ತೀವೋ ಬಹಳ ಮುಖ್ಯ. ಫಸ್ಟ್ ಪ್ರಾರಂಭ ಚೆನ್ನಾಗಿತ್ತು ಅಂದ್ರೆ ಕೊನೆವರೆಗೂ ಚೆನ್ನಾಗಿ ಬರುತ್ತೆ. ಸ್ಪಷ್ಟವಾಗಿ ಮಾತಾಡಿ, ಧ್ವನಿ ಚೆನ್ನಾಗಿರ್ಬೇಕು, ಧ್ವನಿ ಬಹಳ ಚಂದಾಗಿರ್ಬೇಕು. ಆಮೇಲೆ ಯಾವ ಕಾರಣಕ್ಕೂ ಹೆದರಬೇಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ತಪ್ಪಾದ್ರೂ ಸಹ ಹೆದರಬಾರ್ದು. ನಿಮ್ಮ ಭಾಷಣವನ್ನು ಮುಂದುವರಿಸಿ. ವಿದ್ಯಾರ್ಥಿಗಳಿದ್ದಾಗ ತಪ್ಪಾದ್ರೆ ಅದೇನೂ ಅಲ್ಲ. ಅದೇ ಮತ್ತೆ ನಾವು ಕೊಡೋದು ನಿಮ್ಗೆ, ಅದನ್ನ ಬೆಳೆಸ್ಕೊಳ್ಳಿ ಅಂತಾನೆ ಕೊಡೋದು ನಿಮ್ಗೆ ಅವಕಾಶವನ್ನ. ಮತ್ತೆ ಹೇಳ್ತೀನಿ, ದಯವಿಟ್ಟು ಎಲ್ಲ ಜಾಣರನ್ನ ಮುಂದುವರೆದ್ಬಿಡ್ತಾರೆ, ಮಾತಾಡ್ಬಿಡ್ತಾರೆ, ಪದೇ ಪದೇ ಅವ್ರಿಗೆ ಅವಕಾಶ ಸಿಗುತ್ತೆ. ಆದ್ರೆ ಒಂದ್ ಹೇಳ್ತೀನಿ, ನಮ್ಮಂತ ಯಾರೇ ಆಗಲಿ, ಶಿಕ್ಷಕರಾಗಿರ್ಬೋದು, ಎಲ್ಲಾ ಮಕ್ಕಳಿಗೂ ಚಾನ್ಸ್ ಕೊಟ್ಟಾಗ ಎಲ್ಲಾ ಮಕ್ಕಳು ವೇದಿಕೆ ಮೇಲೆ ಬರ್ತಾರೆ, ಎಲ್ಲರಿಗೂ ಅವಕಾಶ ಸಿಗುತ್ತೆ. ಎಲ್ಲರಲ್ಲೂ ಸಹ ಇಂಥ ಒಂದು ಕಲೆಯನ್ನ ನಾವು ರೂಢಿಸಲಿಕ್ಕೆ ಸಾಧ್ಯ. ಅಂತ ಒಂದು ಕಲೆಯನ್ನ ರೂಢಿಸಿದ್ದೇ ಆದಲ್ಲಿ ಆ ಮಗು ಅಥವಾ ಆ ವಿದ್ಯಾರ್ಥಿ ಕೊನೆಯವರೆಗೂ ಏನ್ ಮಾಡ್ತಂದ್ರೆ, ಆ ಟೀಚರ್ಸ್ ಗಳನ್ನ ಎಲ್ಲಿ ಅವಕಾಶ ಕೊಟ್ಟಿರ್ತಾರೋ, ಆ ಕಾರ್ಯಕ್ರಮ ಏರ್ಪಡಿಸಿರ್ತಾರೋ ಅವ್ರನ್ನೆಲ್ಲ ನೆನ್ಸತ್ತೆ, ನಾನು ಹಿಂಗ್ ಮಾತಾಡಿದ್ದೆ ಅನ್ಸುತ್ತೆ. ಆ ಕಲೆ ಒಂದು ಸರಿ ಪ್ರಾರಂಭ ಆಯ್ತಂದ್ರೆ ಜೀವನದಲ್ಲಿ ಆ ಮಗು ಅಥವಾ ವಿದ್ಯಾರ್ಥಿ ಮುಂದೆ ಬರಲಿಕ್ಕೆ ಸಾಧ್ಯ. ಧೈರ್ಯ ಬರುತ್ತೆ, ಎಲ್ಲೋದ್ರೂ ಮಾತಾಡ್ತಾರೆ. ನಾಳೆ ನೀವು ಎಲ್ಲರೂ ಇಂಟರ್ವ್ಯೂ ಸಂದರ್ಶನಕ್ಕೆ ಹೋದಾಗ ಆರಾಮಾಗಿ ಮಾತಾಡ್ತೀರಾ. ಏನ್ ಮಾತಾಡ್ಬೇಕು, ಎಷ್ಟು ಒಂದು ಬಹಳ ಮುಖ್ಯ. ಭಾಷಣದಲ್ಲಿ ಭಾಷಣವನ್ನ ಮಾಡ್ತಾ ಇರ್ಬೇಕಾದ್ರೆ ನಾನು ಏನ್ ಮಾತಾಡ್ಬೇಕು ಅಂತ ಹೇಳಿ ಮೊದಲೇ ರೂಢಿ ಬರ್ಕೊಂಡ್ಬಂದ್ಬಿಟ್ಟಿರ್ತೀವಿ. ಅಲ್ಲಿ ನೋಡಿದ್ರೆ ಪರಿಸ್ಥಿತಿ ಬೇರೆನೇ ಆಗಿರುತ್ತೆ. ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಅನ್ಕೊಂಡಿರ್ತೀವಿ, ಅಲ್ಲಿ ನೋಡಿದ್ರೆ ಪ್ರೈಮರಿ ಮಕ್ಕಳು ಕೂತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ನಮ್ಮ ಭಾಷಣ ಕಲೆಯನ್ನ, ಮಾತಾಡ್ತಕ್ಕಂಥ ರೀತಿಯನ್ನ
ತಕ್ಷಣ ಬದಲು ಮಾಡ್ಕೊಂಡ್ಬಿಡ್ಬೇಕು ನಾವು. ಅಂದ್ರೆ ಅರ್ಥ ನಿಧಾನ ಮಾತಾಡ್ಬೇಕು. ಅದರಲ್ಲಿ ಯಾವ ಒಂದು ಅಂಶ ಇರುತ್ತೋ ಕೆಲವೊಂದು ಅಂಶ ತೆಗಿಬೇಕು, ಕೆಲವೊಂದು ಅಂಶವನ್ನೇ ಮಾತ್ರ ಹೇಳ್ಬೇಕು. ಅಥವಾ ಆ ಸಮಯದಲ್ಲಿ ಆ ಮಕ್ಕಳಿಗೆ ನಿಮ್ಗೆ ಕತೆ ಹೇಳ್ಬೇಕಾ, ಕತೆ ಹೇಳಿ, ಹಾಡು ಹೇಳ್ಬೇಕಾ, ಹಾಡು ಹೇಳಿ, ಏನ್ ಬರುತ್ತೋ ಅದಕ್ಕೆ ರೆಡಿ ಆಗಿರ್ಬೇಕು. ಭಾಷಣ ಮಾಡ್ತಕ್ಕಂಥವ್ರು ನಾನೇನು ಬರ್ಕೊಂಡ್ ಬಂದಿನೋ, ನಾನೇನ್ ರೆಡಿ ಮಾಡ್ಕೊಂಡ್ ಬಂದಿನೋ ಅದನ್ನೇ ಓದ್ತೀನಿ, ಅದನ್ನೇ ಹೇಳ್ತೀನಿ. ಕೆಲವ್ರಿಗೆ ಆಸಕ್ತಿ ಇರ್ಬೋದು, ಕೆಲವು ಪೇರೆಂಟ್ ಅಷ್ಟೇ ಬಂದಿರ್ತಾರೆ, ಇನ್ ಕೆಲವರು ಮಕ್ಕಳಷ್ಟೇ ಇರ್ತಾರೆ, ಇನ್ ಕೆಲವು ಪೇರೆಂಟ್ ಮಕ್ಕಳು ಇರ್ತಾರೆ. ಎರಡನ್ನೂ ತೂಗಿಸಿ ನೀವು ಮಾತಾಡ್ತಕ್ಕಂಥ ಒಂದು ಕಲೆಯನ್ನ ಬೆಳೆಸ್ಕೊಳ್ಬೇಕು. ಅದು ಬಹಳ ಮುಖ್ಯ, ನೆನ್ಪಿಟ್ಕೊಳ್ಳಿ. ಆಮೇಲೆ ಎಷ್ಟು ನಿಮಿಷ ಮಾತಾಡ್ತೀರಾ ಅದನ್ನು ಬಹಳ ಮುಖ್ಯ. ಬಹಳ ಅಂದ್ರೆ 10 ನಿಮಿಷ 15 ನಿಮಿಷ. ವಿಷಯ ಚೆನ್ನಾಗಿತ್ತಾ, ಎಲ್ಲರೂ ಬಹಳ ಚೆನ್ನಾಗಿದ್ದಾರೆ, ಕೇಳ್ತಾ ಇದಾರ, ಇಟ್ ಮೀನ್ಸ್ ಇನ್ನು ಅದನ್ನ ಜಾಸ್ತಿ ಹೇಳ್ಕೊತಾ ಹೋಗ್ಬೋದು. ನೀವು ಒಂದ್ ಹೇಳ್ತೀನಿ, ನಾನು ಏನ್ ಮಾತಾಡ್ತಾ ಇದ್ದೀನಿ ವಿಷಯ ಬಿಟ್ಟು ಯಾವತ್ತೂ ಹೋಗ್ಬೇಡಿ. ದಯವಿಟ್ಟು ವಿಷಯಕ್ಕೆ ತಕ್ಕಂತೆ ಮಾತಾಡ್ಬೇಕು. ನೀವು ವಿಷಯ ಚೇಂಜ್ ಆಯ್ತು ಅಂದ್ರೆ, ಅಲ್ಲಿ ಬದಲಾವಣೆ ಆಯ್ತು ಅಂದ್ರೆ, ಅಲ್ಲಿ ಭಾಷಣಕ್ಕೆ ಒಂದು ಸ್ವಾರಸ್ಯನೇ ಹೋಗ್ಬಿಡುತ್ತೆ. ಏನ್ ಮಾತಾಡ್ತಾ ಇದ್ದೀನಿ, ಹೇಗ್ ಮಾತಾಡ್ಬೇಕು, ಮತ್ತೆ ಯಾರ ಮಾತಾಡ್ತಾ ಇದ್ದೀನಿ ಅದನ್ನ ಸ್ವಲ್ಪ ಅಲ್ಲಿ ಲೆವೆಲ್ ಹೇಳಿದೆ ನಾನು. ತಕ್ಕಂತೆ, ಆ ಮಟ್ಟಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಅವರ ಮಟ್ಟಕ್ಕೆ ತಕ್ಕಂತೆ ನೀವು ಮಾತಾಡೋದನ್ನ ಕಲಿತ್ರಿ ಅಂದ್ರೆ ನಾನು ಒಂದ್ ಹೇಳ್ತೀನಿ ವಿದ್ಯಾರ್ಥಿಗಳೇ, ಪದೇ ಪದೇ ಇದನ್ನ ಹೇಳ್ತೀನಿ ಅನ್ಕೋಬಿಡಿ. 1-2 ಸರಿ ಎಲ್ಲಾರು ಚಾನ್ಸ್ ಸಿಕ್ಕರೆ, ಮನೆ ಹತ್ರ ಸಮಾರಂಭ ಕಾರ್ಯಕ್ರಮಗಳಾಯ್ತು ಅಂದ್ರೆ, ಕಾರ್ಯಕ್ರಮ ನಡೆದು ಅಂದ್ರೆ, ಶಾಲೆಯಲ್ಲಿ ನಡೀತು ಅಂದ್ರೆ, ಸುಮ್ನೆ ಕೈ ಎತ್ಕೊಂಡು ಏನ್ ಮಾಡಿ 1-4 ಜನ ಬರ್ಸ್ಕೊಳ್ಳಿ, ಅಂಕಲ್ ಆಂಟಿ ಬರ್ಸ್ಕೊಡಿ, ಅಕ್ಕ ಅಣ್ಣ ಅಂತ 1-2 ಸರಿ ನೋಡ್ಕೊಳ್ಳಿ, ಚಂದ ಹೇಳಿ. ಅದ್ ಹೇಗಿರುತ್ತೆ ಹಾಗೆ ಹೇಳ್ಬಾರ್ದು. ಆಡು ಮಾತಿನಲ್ಲಿ ಬರಬೇಕು ಭಾಷಣ ಅಂತಕ್ಕಂಥದ್ದು. ನೀವೇನ್ ಮಾತಾಡ್ತೀರೋ ಹಂಗೆ ಬರ್ಲಿ. ನಾನು ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ, ಅದು ಭಾಷಣ ಅಲ್ಲ. ಆಡು ಮಾತಿನಲ್ಲಿ ಬರ್ಬೇಕು. ನಾವ್ ಹೇಗ್ ಮಾತಾಡ್ತಾ ಇದೀವೋ ಅದೇ ರೀತಿ ಮಾತಾಡ್ತಾ ಹೋಗಿ. ಅದಕ್ಕೊಂದು ಒಳ್ಳೆ ಶಕ್ತಿ ಇರುತ್ತೆ, ಅದಕ್ಕೊಂದು ಒಳ್ಳೆ ನಿಮ್ಗೆ ಜೀವನದಲ್ಲಿ ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಒಂದು ಒಳ್ಳೆ ಸ್ಥಾನವನ್ನ ಪಡ್ಕೊಳ್ತೀರಾ, ಎಲ್ಲಿ ಹೋದ್ರೂ ನೀವು ಗೆಲ್ತೀರಾ ಅಂತ ಹೇಳ್ತಾ ಈ ಒಂದು ಕಲೆಯನ್ನು ನೀವು ಬೆಳೆಸ್ಕೊಳ್ತೀರಾ ಅಂತಕ್ಕಂಥ ನಂಬಿಕೆ ನನ್ನಲ್ಲಿದೆ. ನಮಸ್ಕಾರ.